ಎರಡನೇ ದಿನ ನಾವು ಇಲ್ಲಿಂದ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊಂಟಿದ್ವಿ. ನಿನ್ನೆ ನೀವು ನೋಡಿರೋ ಹಂಗೆ ಹೋಮ್ ಸ್ಟೇ ಚಲೋ ಐತಿ, ಮನಗಂಡ ಸಿಂಟ್ರಿ ಎಲ್ಲ ಭಾರಿ ಐತಿ. ಅದ್ರ ಪ್ರಾಬ್ಲಮ್ ಏನಂದ್ರೆ ಸ್ಪೆಷಲಿಟೀಸ್ ಏನೂ ಇಲ್ಲ. ರಾತ್ರಿ ಎಲ್ಲ ಗಲಾಟೆ ಮಾಡಿ ಎಲ್ಲರೂ ಸೇರಿ ಇವಾಗ ಸಾಚತ್ರ ಪೋಸ್ ಕಟ್ಕೊಂಡು ಹೊಂಟೀವಿ. ನಾ ಮಾಡಿರೋ ಗಲಾಟೆ ಯಾರಿಗೆ ಗೊತ್ತೈತೆ ಅವ್ರಿಗೆ ಅಷ್ಟೇ ಗೊತ್ತಿರಲಿ, ಗೊತ್ತಿಲ್ದವ್ರಿಗೆ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಅದೇನಾಗುತ್ತೆ ನನಗೆ ಗೊತ್ತಿಲ್ಲ. ಲೇಟ್ ಬಿಡೋಣ ಆಮೇಲೆ ತೊಡಗ ಬಂದಾರಿ ಸುಂಕಿಲ್ ಅಂತಾರಲ್ಲ ಹಂಗೆ ವಾಪಸ್ ಬಂದಾರಿ ಹಿಡ್ಕೊಂಡು ಊರ ಕಡೆ ಮೂತಿ ಮಾಡಿದೆವು. ಅಲ್ಲಿ ಕೆಳಗಡೆ ಡೌನ್ದಾಗ ನಮ್ಮ ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡಿದ್ದೆವು. ಅಲ್ಲಿವರೆಗೂ ಜಿಪ್ಸಾ ತೊಗೊಂಡು ಹೋಗ್ತಾರೆ. ಸೊ ನಿನ್ನ ನೋಡ್ರಿ ಬರುವಾಗ ಅವರು ಜಿಪ್ಸಾ ಕರ್ಕೊಂಡ್ಬಂದಿದ್ರು. ರೆಸಾರ್ಟ್ ಹೆಸರು ಚೆನ್ನಾಗೈತಿ, ನೋಡೋಕೆ ಸಿನ್ರಿ ಎಲ್ಲ ಮಸ್ತ್ ಐತಿ, ಆರಾಮ್ ಎಂಜಾಯ್ ಮಾಡ್ಬೋದು. ಮೊಬೈಲ್ ನೆಟ್ವರ್ಕ್ ಎಲ್ಲ ಸರಿಯಾಗಿ ಬರೋಂಗಿಲ್ಲ, ಪೀಸ್ಫುಲ್ ಆಗಿರ್ತದೆ ಮೈಂಡ. ಆದ್ರೆ ಒಂದು ನೆಮ್ಮದಿಯಾಗಿ ಇಟ್ಕೊಳ್ರಿ. ಫುಡ್ ಅಂತೂ ವಸ್ಟ್, 1 ಸ್ಟಾರ್ ಔಟ್ ಆಫ್ 5 1 ಸ್ಟಾರ್ ಕೊಡೋಕೆ ಲಾಯಕ್ಕಿಲ್ಲ ಇಲ್ಲಿ ಫುಡ್ ಹೇಳ್ಬೇಕಂತಂದ್ರೆ. ಆಮೇಲೆ ಕುಡಿ ನೀರು ವ್ಯವಸ್ಥೆನೂ ಸರಿಯಾಗಿಲ್ಲ. ಸ್ಟೇಯಿಂಗ್ ಚೆನ್ನಾಗೈತಿ, ಸಿನ್ರಿ ಚೆನ್ನಾಗೈತಿ, ಅಷ್ಟು ಎಂಜಾಯ್ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಏನೂ ಮಜಾ ಬರೋಂಗಿಲ್ಲ ಹೇಳ್ಬೇಕಂತಂದ್ರೆ. ಜೀಪಿಂದ ಹೇಳ್ಕೊಂಡು ನಮ್ಮ ಬಸ್ ಹಿಡ್ಕೊಂಡು ಮೈಸೂರು ಹಾದಿ ಹಿಡ್ದೀವಿ. ಬರುವಾಗ ದಾರಿ ಮಧ್ಯೆ ನಮಗೊಬ್ಬರು ಅತಿಥಿ ಸಿಕ್ಕರು. ಅವ್ರು ಯಾರು ವಿಚಾರಿಸೋನು ಬರ್ರಿ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನೋ ಏನಪ್ಪ ಚೆನ್ನಾಗಿದೆ, ಯಾಕೆ ಡಲ್ ಆಗಿದೆಯಾ? ವೈಲೆಂಟ್ ಆದ್ರೆ ಕಂದ ರಾಮ, ನಾವು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ. ಬರುವಾಗ ಎಲ್ಲರೂ ಹಸಿವಾಗೆ ಅಂಥೇಳಿ ಒಂದು ಕಾಮತ್ ಹೋಟ್ಲೆ ಅಂತ ಸಿಕ್ತೆ, ಅಲ್ಲಿ ಸ್ಟಾಪ್ ಮಾಡಿ ಎಲ್ಲರೂ ಊಟ ಮಾಡ್ಕೊಂಡ್ವಿ. ನಾನ್ ವೆಜ್ ತಿನ್ನೋರು ಇದ್ರಂದ್ರೆ ಹೊಟ್ಟೆಗೆ ಹೋಟ್ಲ ತಿನ್ನಕ್ಕೆ ಹೋಗ್ಬಿಟ್ರೆ ಭಾಳ ಹೊಲಸ್ ಟೇಸ್ಟ್ ಐತೆ ನಾವು. ಫುಲ್ ಮೀಲ್ಸ್ ಹೊಟ್ಟೆ ತುಂಬಾ ಊಟ ಮಾಡಿ. ತಂದು ಮುಂದಿಟ್ಟಿರೋದನ್ನ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಅಲ್ಲಿಂದ ಮೈಸೂರು ಅಕ್ವಾರಿಯಂ ನೋಡ್ಬೇಕಂತ ಮೈಸೂರು ರೀಚ್ ಆದ್ವಿ. ನಮ್ಮ ಪೂರ್ವಜರು ಇದ್ದಾರೆ ನೋಡಿ ಅಲ್ಲಿ. ಈ ಕೈ ಕರ್ಕೊಂಡು ಹೋಗ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡು ಅದರದ್ದು QR ಕೋಡ್ ಸ್ಕ್ಯಾನ್ ಮಾಡಿ ಒಳಗಡೆ ಎಂಟ್ರಿ ಆದೆವು. ಇಲ್ಲಿ ನಾನು ಮಧ್ಯೆ ಮಾತಾಡಿ ಡಿಸ್ಟರ್ಬ್ ಮಾಡಂಗಿಲ್ಲ. ಆದ್ರೆ ಒಂದಂತ ಹೇಳ್ತೀನಿ, ಫಿಶ್ಗಳು ಮಾತ್ರ ಮನಗಂಡ ಗಿಚ್ಚಂದ್ರೆ ಗಿಚ್ಚಿದ್ದು. ಕೆಲವೊಂದು ಸ್ಟ್ಯಾಚ್ಯೂ ಆದಂಗಿದ್ದು, ಒಂಥರ ಏನೋ AC ಒಳಗಡೆ ಹೋದಂಗೆ ಕೂಲಾಗಿತ್ತು, ತಂಪಾಗಿತ್ತು. ಅಲ್ಲಲ್ಲಿ ಈ ಥರದ್ದೆಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿ ಅದರ ಕೋವಿ ಫಿಶ್ಗಳು ಬಿಟ್ಟಿದ್ರು. ಸುಮಾರು ಫಿಶ್ಗಳದಾವೆ, ಸ್ಟಾರ್ ಫಿಶ್, ಜೆಲ್ಲಿ ಫಿಶ್, ಸುಮಾರು ಫಿಶ್ಗಳದಾವೆ. ನಾವು ಜೆಲ್ಲಿ ಫಿಶ್, ಆಮೇಲೆ ಒಂದು ನನ್ನ ಫೇವ್ರೇಟ್ ಫಿಶ್ ಅಂತಂದ್ರೆ ಲೈನ್ ಫಿಶ್. ಹಿಂಗೈತೆ ಅಂತಂದ್ರೆ ಗಿಚ್ಚಂದ್ರೆ ಗಿಚ್ಚೈತಿ. ಲೈನ್ ಫಿಶ್ ಬಂದ್ಮೇಲೆ ನೋಡ್ರಿ ಹೆಂಗೈತಿ. ಡಿಸ್ಟರ್ಬ್ ಮಾಡಲ್ಲ, ಎಂಜಾಯ್ ಮಾಡಿರಿ. ಅಕ್ವೇರಿಯಂ ಹೆಂಗೈತಿ ಅಂತ ಕಮೆಂಟ್ದಾಗ ತಿಳಿಸ್ರಿ. ನೀವು ಏನಾದರೂ ಅಕ್ವೇರಿಯಂ ವಿಸಿಟ್ ಮಾಡಿದ್ರಿ ಅಂತಂದ್ರೆ ಕಮೆಂಟ್ದಾಗ ತಿಳಿಸ್ರಿ. ನಿಮಗೆ ಯಾವ ಫಿಶ್ ಇಷ್ಟ ಆಯ್ತು ಅಂತ ಹೇಳಿ ಮೆನ್ಷನ್ ಮಾಡಿರಿ. ನನಗಂತೂ ಲೈನ್ ಫಿಶ್ ಭಾಳ ಇಷ್ಟ ಆಯಿತು. ಸಖತ್ತಾಗಿತ್ತು, ದೊಡ್ಡ ಸೈಜು. ಒಂದೇ ಇಲ್ಲ, ಭಾಳ ಇದ್ದು. ಅದರ ಒಂದಂತೂ ಪೂರಾ ಈ ಸ್ವಿಮ್ಮಿಂಗ್ ಮಾಡತ್ತಿತ್ತು, ಮಸ್ತ್ ಇತ್ತು. ನೀವು ನೋಡ್ರಿ ಹೆಂಗಿತ್ತು ಅಂತ ಕಮೆಂಟ್ದಾಗ ತಿಳಿಸ್ರಿ. ಮಾಡ್ಕೊಂಡಿದ್ದೆ ಅದು ಬಾಯಿ ಹಂಗೆ ಅಲ್ಲ ಹಂಗಲ್ಲ ಅವ್ರಿಗೆ
ಫ್ಲಾಶ್ ಯಾಕೆ ಫ್ಲಾಶ್ ಹಾಕ್ಬೇಕು ವಾ ಸಣ್ಣ ಕಾಣಿಸ್ತದೆ ಆ ಕಡೆಗಿದೆ ಫಿಶ್ಗಳು ಇಲ್ಲಿ ಒಳಗಡೆ ಬೇಡ ಲೈಟ್ ಇಲ್ಲಲ್ಲ ನಾ ಅಲ್ಲಿ ಕೆಳಗಡೆ ಬ್ಲ್ಯಾಕ್ ಕಲರ್ ಅದಾವಲ್ಲ ಆ ಥರ ಸಕ್ಕರ್ ಫಿಶ್ ನೋಡೀನಿ ಬಟ್ ಈ ಥರ ಸಕ್ಕರ್ ಫಿಶ್ ನೋಡಿಲ್ಲ ಫಸ್ಟ್ ಟೈಮು ಬ್ಲ್ಯಾಕ್ ಎಲ್ಲೋ ಲೈನ್ ಫಸ್ಟ್ ಟೈಮು ಈ ಥರ ನಾನು ಸಕ್ಕರ್ ಫಿಶ್ ನೋಡಿರೋದು ಇದಷ್ಟಲ್ಲ ಇನ್ನೊಂದು ವೈಟ್ ಬ್ಲ್ಯಾಕ್ ಅಂತಿತ್ತು ಅದು ಸಕ್ಕರ್ ಫಿಶ್ ಅಂತಾನೆ ಸೊ ಈ ಥರ ಇದು ಕಾಮನ್ ಬಟ್ ಇದು ಎಲ್ಲೋ ಬ್ಲ್ಯಾಕು ಆಮೇಲೆ ವೈಟ್ ಬ್ಲ್ಯಾಕ್ ರೇರ್ ಇದೆ ನೋಡ್ರಿ ಲೈನ್ ಫಿಶ್ ನನ್ನ ಫೇವ್ರೇಟ್ ಫಿಶ್ ನಾನು ಫಸ್ಟ್ ಟೈಮ್ ಲೈಫ್ದಾಗ ಲೈವ್ ಆಗಿ ನೋಡತ್ತೀನಿ ಅಕ್ವೇರಿಯಮ್ದಾಗ ಇನ್ನೋರ್ಗು ನೋಡಿರಲಿಲ್ಲ ಬಟ್ ಸಖತ್ತಾಗಿತ್ತು ಮಾತ್ರ ಹೇಳ್ಬೇಕಂದ್ರೆ ಒಂದೆಲ್ಲ ಭಾಳ ಇದು ಬಟ್ ಇದಂತೂ ಭಾರಿ ಈಶಾಡತ್ತಿತ್ತು ಮನಗಂಡ ಓಡಾಡತ್ತಿತ್ತು ಹೆಂಗಿತ್ತಂದ್ರೆ ನೋಡ್ರೆ ಈ ಹೇಳಕ್ಕೆ ಬಾಯಿ ಬರೋಂಗ ನಾವು ನೋಡ ನಮ್ಮಿ ಫಿಶ್ ಫಸ್ಟ್ ಟೈಮ್ ನೋಡೀನಿ ಅಂತಂದ್ರೆ ಫೇವ್ರೇಟ್ ಫಿಶ್ ನಂದು ಹೇಳ್ಬೇಕಂತಂದ್ರೆ ನಾ ಏನು ಹೇಳಂಗಿಲ್ಲ ನೀವೊಂದು ನೋಡ್ರಿ ಹೆಂಗೈತಿ ನೋಡೋಣ ಹೆಂಗೈತಿ ಕಮೆಂಟ್ ಮಾಡಿರಿ ಕೆಳಗಡೆ ನಿಮ್ಗೆ ಈ ವಿಡಿಯೋ ಹಂಗೆ ಅನಿಸ್ತು ಕಮೆಂಟ್ ತಿಳಿಸ್ರಿ ಏನಾರು ತಪ್ಪೈತ್ರ ಅದನ್ನು ಕಮೆಂಟ್ದಾಗ ಬರೀರಿ ನೋಡೋ ಸರಿ ಮಾಡ್ಕೊತನು ಆಮೇಲೆ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿರಿ ಮುಂದಿನ ವಿಡಿಯೋದಾಗ ಮತ್ತೆ ಸಿಕ್ಕ ಮುಂದಿನ ವಿಡಿಯೋ ಮಸ್ತ್ ಮಜಾ ಐತಿ ಮನಗಂಡ ದೊಡ್ಡ ಫಿಶ್ ಅದ ಮುಂದಿನ ವಿಡಿಯೋದಾಗ ಅದಲ್ದ ಮತ್ತು ಫುಲ್ ಪಾರ್ಟಿ ಮೂಡ್ದಾಗೈತಿ ಮುಂದಿನ ವಿಡಿಯೋ ಅಲ್ಲಿವರೆಗೂ ಖುಷಿಯಾಗಿರ್ರಿ ಟೇಕ್ ಕೇರ್ ಬಾಯ್